ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರಾವಣಿ ಮೇಡಮ್ ಪ್ರತಿ ವರ್ಷದಂಗೆ ಈ ಸಲನೂ 12 ಗಂಟೆಗೆ ಹ್ಯಾಪಿ ಬರ್ತ್ಡೇ ಅಂತ ಮೆಸೇಜ್ ಕಳಿಸಿದ್ದಾರೆ. ಹೇಗಿದ್ದೀರಾ ಸರ್? ನಿಮ್ಮನ್ನು ಸರ್ ಅಂತ ಕರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಏನು ಮಾಡಲಿ, ನಾನು ನಿಮ್ಮ ಮಗಳೇ ಅಲ್ಲ ಅಂತ ನೀವೇ ಹೇಳಿದ್ದೀರಾ. ನೀವಷ್ಟೆಲ್ಲ ಹೇಳಿದ್ಮೇಲೆ ನಾನೇನಾದರೂ ಅಪ್ಪ ಅಂತ ಕರೆದ್ರೆ ಅದು ತಪ್ಪಾಗುತ್ತೆ. ಆದರೂ ಅಪ್ಪ ಅಂತ ಇಷ್ಟು ವರ್ಷ ಕರೆದಿರೋ ಬಾಯಲ್ಲಿ ಸರ್ ಅಂತ ಕರೆಯೋವಾಗ ಆಗೋ ನೋವಿದೆಯಲ್ಲ, ಅದು ನಿಮಗೆ ಅರ್ಥ ಆಗಲ್ಲ. ಸಾರಿ, ಇವತ್ತು ನೀವು ಹುಟ್ಟಿದ ದಿನ. ನೀವು ಯಾವತ್ತೂ ನಗ್ನಗ್ತಾ ಇರಬೇಕು. ನನ್ನಿಂದ ನಿಮಗೆ ಅವಮಾನ ಆಗಿದೆ, ನಿಮ್ಮ ಮನ್ಸಿಗೆ ನೋವಾಗಿದೆ. ದಯವಿಟ್ಟು ಅದನ್ನೆಲ್ಲ ಕ್ಷಮಿಸಿ ನನ್ನನ್ನು ಮರ್ತಾದರೂ ಸರಿ ನೀವು ನೆಮ್ಮದಿಯಿಂದ ಇದ್ಬಿಡಿ. ನೀವು ಯಾವತ್ತೂ ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಸ್ಥಾನದಲ್ಲಿರ್ತೀರ. ಹ್ಯಾಪಿ ಬರ್ತ್ಡೇ ಅಪ್ಪ. ಕ್ಷಮಿಸಿ, ನನಗೆ ಗೊತ್ತಾಗದೆ ಮಧ್ಯದಲ್ಲಿ ಅಪ್ಪ ಅಂತ ಕರೆದ್ಬಿಟ್ಟಿದ್ದೀನಿ. ನೋಡಿ, ಬಾಯಲ್ಲಿ ಸರ್ ಅಂತ ಕರಿಬೇಕು ಅಂತ ಅನ್ಕೋತೀನಿ, ಆದರೆ ಭಾವನೆಗಳು ಬಾಯಲ್ಲಿ ಬರೋ ಮಾತನ್ನ ಬದಲಾಯಿಸ್ಬಿಡ್ತವೆ. ಇನ್ನು ಒಂದೇ ಒಂದ್ಸಲ ಅಪ್ಪ ಅಂತ ಕರೆದ್ಬಿಡ್ತೀನಿ. ಹ್ಯಾಪಿ ಬರ್ತ್ಡೇ ಅಪ್ಪ. ಅಪ್ಪ ಅಪ್ಪ ರಿಪ್ಲೈ ಮಾಡಬೇಕು. ಹೆಚ್ಚಿಗೆ ಏನು ಹೇಳೋ ಮನಸ್ಸು ನನಗಿಲ್ಲ. ನೀನು ಮಾಡಿರೋ ವಿಷಯ ನನಗೆ ತಲುಪಿದೆ. ಥ್ಯಾಂಕ್ ಯು. ನನಗೆ ಈಗ ಸಮಾಧಾನ ಆಗ್ತಾ ಇದೆ. ದೇವ್ರ ದರ್ಶನಕ್ಕೋಸ್ಕರ ಹಗಲು ರಾತ್ರಿ ಕಾದವ್ರಿಗೆ ಪ್ರಸಾದ ಸಿಕ್ತಾಗ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ನಾಳೆ ನೀನು ಇಲ್ಲಿಗೆ ಬಂದಾಗ ವೀರು ಎಲ್ರ ಮುಂದೆ ನಿನಗೂ ಸುಬ್ಬುಗೂ ಏನು ಸಂಬಂಧ ಇಲ್ಲ, ಸುಬ್ಬುಗೂ ಶ್ರೀವಲ್ಲಿಗೂ ಮದುವೆ ಮಾಡಿಸ್ತೀನಿ ಅಂತ ಎಲ್ರ ಮುಂದೆ ಅನೌನ್ಸ್ ಮಾಡ್ತಾನೆ. ನಾಳೆ ದಿನ ವೀರು ಕೊಡೋ ತೀರು. ಆದ್ರೆ ಇವತ್ತು ಅಪ್ಪ ತಗೊಳ್ಳೋ ನಿರ್ಧಾರ ನನ್ನ ಪಾಲಿಗೆ ಶಾಪ ಆಗದೆ ಇದ್ರೆ ಸಾಕು. ಆಯ್ತಪ್ಪ, ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮಾಡ್ತೀನಿ ನಿಂಗೆ. ಸುಬ್ಬು, ಏನ್ ಸುಬ್ಬು ತುಂಬ ಖುಷಿಯಾಗಿದೆಯಾ? ಓ, ವೀರು ನಿನ್ನ ಅಪ್ಕೊಂಬಿಟ್ಟ ಅಂತ ಸಂತೋಷವಾಗಿದೆಯಲ್ಲ? ಅವನನ್ನ ನೈಸ್ ಮಾಡಬೇಕು ಅಂತ ಅನ್ನದಾನ ಮಾಡ್ತಿದ್ಯಾ? ಮೇಡಮ್, ನನಗೆ ನಿಮ್ಮ ಜೊತೆ ಮಾತಾಡೋಷ್ಟು ಪುರ್ಸೊತ್ತು ಇಲ್ಲ, ತಾಳ್ಮೆ ಅಂತೂ ಇಲ್ವೇ ಇಲ್ಲ. ಕ್ಷಮಿಸಿ. ಏಯ್, ನಿಮ್ದೆಲ್ಲ ತುಂಬ ಅತಿ ಆಗ್ತಿದೆ. ನೀನು ಶ್ರಾವಣಿ ಸೇರ್ಕೊಂಡು ಏನೇನು ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಏನು ನಿಮ್ಮ ಪ್ಲಾನು? ಯಾಕೆ ಈ ಥರ ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕ್ತಿದ್ದೀರಾ ನೀವಿಬ್ರು? ಮೇಡಮ್, ನಾವು ಏನು ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೂ ಗೊತ್ತು, ನಿಮಗೆ ಗೊತ್ತು ಅಂತ ನಮಗೂ ಗೊತ್ತು. ಈಗ ಇಬ್ಬರಿಗೂ ಗೊತ್ತಿದ ಮೇಲೆ ಹೇಳೋದಕ್ಕೇನಿದೆ ಮೇಡಮ್? ಮುಂದೆ ಏನು ನಡೆಯುತ್ತೆ, ಏನು ನಡಿಬೇಕು ಅಂತ ಅವನಿಗೆ ಗೊತ್ತಿರೋದು. ಬೊಂಬೆ ಆಡ್ಸೋನು ಮೇಲ್ಗಡೆ ಇದ್ದಾನೆ ಮೇಡಮ್, ಅವನು ಆಡಿಸ್ತಾನೆ, ನಾವು ಆಡಬೇಕಷ್ಟೆ. ಯಾರನ್ನು ಬೆಳೆಸಬೇಕು, ಯಾರನ್ನು ಬೀಳಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನನಗೆ ಎದುರುತ್ತರ ಕೊಡೋಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿನಗೆ. ಮೇಡಮ್, ಸರಿಯಾದ ದಾರಿಯಲ್ಲಿ ನಡೆಯೋರಿಗೆ ಧೈರ್ಯ ತುಂಬ ಇರುತ್ತೆ ಮೇಡಮ್. ನನ್ನಷ್ಟು ಧೈರ್ಯ ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀರೋ ಅಥವಾ ತಪ್ಪು ದಾರಿಯಲ್ಲಿ ನಡೀತಿದ್ದೀರೋ ಅಂತ ನಿಮಗೆ ಗೊತ್ತಿರುತ್ತೆ. ಶ್ರಾವಣಿ ಮೇಡಮ್ ಹೇಳಿಲ್ವಾ ಮೇಡಮ್ ನಿಮಗೆ?
ನೀನು ಈ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋ ಕೆಲಸದವನು, ನಿನಗೆ ಇಷ್ಟೊಂದು ಕೊಪ್ಪ ಯಾಕೆ? ಆ ಶ್ರಾವಣಿ ಜೊತೆ ಸೇರ್ಕೊಂಡ್ಬಿಟ್ಟೆ ನಾ ಅಹಂಕಾರನ. ನಿಮ್ಮಿಬ್ರು ನಾನು ಸುಮ್ಮನೆ ಬಿಡಲ್ಲ. ಹಿಂದೆ ಮಾಟಲ್ಲ ಏನು ನಡೆಯಲ್ಲ. ನೀನು ರೆಕ್ಕ ಮುರಿದೋಗಿರೋ ಹಕ್ಕಿಯಾಗಿ ಬಿದ್ದಿರ್ತೀಯ, ಅವಳು ಪಂಜರದಲ್ಲಿ ಸಿಕ್ಕ ಹಾಕೊಳ್ಳೋ ಹಕ್ಕಿ. ನೀವಿಬ್ಬರು ದೂರ ಆಗ್ತೀರಾ. ಇವತ್ತಿಗೆ ನೀವಿಬ್ಬರು ಕತೆನೂ ಫಿನಿಶ್. ಇವತ್ತು ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಸಣ್ಣ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ವೀರು ಪ್ರೀತಿ ಮತ್ತೆ ಸಿಕ್ತು ಅಂತ ಹಾರಾಡ್ತಿದ್ಯಾ? ವೀರು ಇವತ್ತು ನಿಮ್ಮಿಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾನೆ. ಈ ಮನೆಗೆ ಅಳಿಯ ಅನ್ನೋ ಪಟ್ಟ ಸಿಕ್ತು ಅಂತ ತುಂಬಾ ಹಾರಾಡ್ತಿದ್ಯಲ್ಲ, ಅದು ಇವತ್ತು ಸುಟ್ಟು ಬೂದಿ ಆಗುತ್ತೆ. ನೀನು ಮತ್ತೆ ಈ ಮನೆಗೆ ಕೆಲಸದವನಾಗಿ ನಮ್ಮ ಕಾಲ ಹತ್ರನೇ ಬಿದ್ದಿರ್ತೀಯ. ಇಂಥ ದಿನಕ್ಕೋಸ್ಕರನೇ ನಾನು ಕಾಯ್ತಿದ್ದೆ. ನೋಡ್ತೀನಿ ಇನ್ನು ಮುಂದೆ ನಿಮ್ಮ ಆಟ ಹೇಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಶ್ರಾವಣಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಂತೂ ನಿನ್ನ ಮತ್ತೆ ಸುಬ್ಬು ಸಂಬಂಧಕ್ಕೆ ಅಂತ್ಯ ಆಡೋ ಕಾಲ ಬಂದೇ ಬಿಡ್ತು. ನನ್ನ ಕನ್ಸುಗಳೆಲ್ಲ ನನ್ಸಾಗ್ತಿದೆ. ಸುಬ್ಬುನ ಬಿಟ್ಕೊಡಲ್ಲ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ವಾ? ಇವತ್ತು ಆ ಸವಾಲಲ್ಲಿ ಸೋಲ್ತಾ ಇದೆಯಾ? ಸುಬ್ಬುನ ಬಿಟ್ಕೊಡ್ಲೇಬೇಕು. ಯಾಕಂದ್ರೆ ಈ ಮಾತುಗಳೆಲ್ಲ ಹೇಳೋದು ನಿಮ್ಮಪ್ಪ. ಇವತ್ತು ನಿಮ್ಮಪ್ಪ ನಮ್ಮನ್ನೆಲ್ಲ ಯಾಕೆ ಕರೆಸಿದ್ದಾರೆ ಗೊತ್ತಾ? ಹೋಗ್ಲಿ ಬಿಡು, ಅವರು ಏನೋ ಒಂದು ನಿರ್ಧಾರ ತಗೊಂಡಿದ್ದಾರೆ, ಅದನ್ನ ಹೇಳ್ಬೇಕು ಅಂತಿದ್ರಲ್ಲ, ಅದಾದ್ರೂ ಗೊತ್ತಾ? ಅಯ್ಯೋ ಪಾಪ, ಹೇಗ್ ಗೊತ್ತಿರುತ್ತೆ ಹೇಳು ನಿನಗೆ? ಯಾವತ್ತೋ ವರ್ಷಕ್ಕೆ ಒಂದು ಸತಿ ಮಾತಾಡೋದು ಹೆಚ್ಚೆ. ನಾನೇ ಪರವಾಗಿಲ್ಲ ಶ್ರಾವಣಿ, ಅಪ್ಪಾಜಿ ಅಪ್ಪಾಜಿ ಅಂತ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತೀನಿ. ಹಾಗಾಗಿ ಈ ವಿಚಾರದ ಬಗ್ಗೆ ಎಲ್ಲ ನನಗೆ ಗೊತ್ತಿರುತ್ತೆ ಬಿಡು. ಅಪ್ಪ ನಿಮ್ಮನ್ನ ಯಾಕೆ ಇಲ್ಲಿ ಕರ್ತಿದ್ದಾರೆ? ಎಷ್ಟೊಂದು ಕಾತುರ ನಿನಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ. ಅಥವಾ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯನಾ? ಪಡು ಪಡು, ಭಯ ಪಡು. ಯಾಕಂದ್ರೆ ನೀನ್ ಏನ್ ಅನ್ಕೊಂಡ್ ಭಯ ಪಡ್ತಿದ್ಯೋ ಇವತ್ತು ಅದೇ ಆಗೋದು. ನಿಮ್ಮಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿರೋ ನಿರ್ಧಾರ ನನಗೆ ಮತ್ತೆ ಸುಬ್ಬುಗೆ ಮದುವೆ ಮಾಡೋದು.